ದಯವಿಟ್ಟು ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ಅಮೃತ ಬಂದ್ಮೇಲೆ ವಿಚಾರಿಸಿದ್ರಾಯ್ತು. ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಏನಾಯಿತು? ಬಾಮ್ಮ ಬಾ. ಮಹಾರಾಣಿ, ಹೇಳ್ದೆ ಕೇಳ್ದೆ ಊರು ಸುತ್ತಕ್ಕೆ ಹೋಗಿದ್ದಲ್ಲ, ಯಾವ ರಾಜ್ಯನ ಉದ್ಧಾರ ಮಾಡಕ್ಕೆ ಹೋಗಿದ್ದೆ? ನಿಮ್ಮೆಲ್ಲರೂ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳಿದೆ ಅಂತ ನನಗೆ ಗೊತ್ತು ಅಜ್ಜಿ. ನಾನೇ ಈ ಮನೆಗೊಂದು ಸಮಸ್ಯೆ ಆಗಿದ್ದೀನಿ ಅನ್ನೋ ಅಪವಾದನ ನನ್ನ ಮೇಲಿದೆ ಅಂತ ಊಹಿಸಬಲ್ಲೆ. ಅದಕ್ಕೆ ಇವತ್ತು ಆ ಸಂದೇಹಗಳಿಗೆಲ್ಲ ಪರಿಹಾರ ಸಿಗಲಿ ಅಂತ ಉದ್ಬೂರಿನ ಉದ್ಭವ ಬನಶಂಕರಮ್ಮ, ಬಾಗೇವಾಡಿ ಬಂದಂತಮ್ಮ, ಕಾಳಾಪುರದ ಕಾಳಿಕಾಂಬ, ಸೋಮೇಶ್ವರದ ಸುಂದರಮ್ಮ, ದುರ್ಗಾಪುರದ ದುರ್ಗಮ್ಮನ ಗುಡಿಗಳಿಗೆ ಹೋಗಿ ಪಂಚಮುತ್ತೈದೆಯರಿಗೆ ಮಹಾಪೂಜೆನ ಮಾಡಿಸ್ಕೊಂಡು ಬಂದೆ ಅಜ್ಜಿ. ನೀವು ನನ್ನನ್ನು ಅನಿಷ್ಟ ಅಂತ ಹೇಳ್ತಿದ್ರಿ ಅಲ್ವಾ ಅಜ್ಜಿ? ಅಂಥ ದೋಷ ನನ್ನಲ್ಲಿ ನಿಜವಾಗ್ಲೂ ಇದ್ದರೆ ಅದು ಪರಿಹಾರ ಆಗಲಿ ಅಂತ ದೋಷ ಪರಿಹಾರ ಹೋಮ ಮಾಡಿಸೋದಕ್ಕೆ ಹೋಗಿದ್ದೆ. ಈ ಮನೆಗೆ ನಾನಾ ಕಷ್ಟಗಳು ಒಂದ್ರ ಮೇಲೊಂದು ಬರ್ತಾನೆ ಇದೆ. ಮಾವ ಚಿಕ್ಕ ಮಾವ ಯಾವಾಗಲೂ ಆತಂಕದಲ್ಲೇ ಇರ್ತಾರೆ. ಭವಿಷ್ಯ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಮನೆಯವರು ಹಿಂದಿನ ಜನ್ಮದಲ್ಲಿ ಯಾವುದೋ ಮಹಾಪಾಪ ಮಾಡಿದ್ರು ಅನ್ಸತ್ತೆ. ಹಾಗಂತ ಗುರುಗಳು ಹೇಳ್ತಿದ್ರು, ಅಂಥದ್ದೇನೇ ಇದ್ರೂ ಪರಿಹಾರ ಆಗಿ ನಮ್ಮ ಮನೆಗೆ ಮಿಟ್ಟಿರೋ ಅನಿಷ್ಟ ದೂರ ಆಗಲಿ ಅಂತ ಆ ಪಂಚದೇವಿಯರಿಗೆ ಹರಕೆ ಹೊತ್ತು ತೀರಿಸಿ ಬಂದಿದ್ದೀನಿ ಅಜ್ಜಿ. ನನ್ನ ಗಂಡನ ಮನೆಯವರ ಸುಖ ಶಾಂತಿ ನೆಮ್ಮದಿಗೆ ಶಾಂತಿ ಹೋಮ ಮಾಡಿಸ್ಬರೋದಕ್ಕೆ ಹೋಗಿದ್ದೆ ಅಜ್ಜಿ. ನೋಡ್ದ ಅಜ್ಜಿ, ಇಷ್ಟೊತ್ತು ಎಲ್ಲರೂ ಅಮೃತ ಮೇಲೆ ಸುಮ್ಮನೆ ಎಗರಾಡ್ತಾ ಇದ್ರಿ. ನಮ್ಮ ಮನೆಯವ್ರಿಗೋಸ್ಕರ ಅವ್ರು ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ನೋಡು. ಅಮೃತ ಅವರೇ, ಬರೀ ಈ ಜನ್ಮದಲ್ಲ, ಎಲ್ಲ ಜನ್ಮದಲ್ಲೂ ನೀವು ನನ್ನ ಪ್ರೀತಿ ಕಣ್ರಿ. ನೀವೇ ನನ್ನ ಜೀವ. ಐ ಲವ್ ಯು ಕಣ್ರಿ. ಸರಿ, ಅಬ್ಬಾ, ಎಂಥ ಸ್ವಾರ್ಥಿರಿ ನೀವು. ನಾನು ಹೇಳಿದ್ದನ್ನು ವಾಪಸ್ ಹೇಳೋಕ್ಕೂ ಆಗಲ್ಲ ನಿಮಗೆ. ಸರಿ, ನಿಮ್ಮ ಬೊಗಸೆ ಕಣ್ಗಳನ್ನ ಹೀಗೆ ನೋಡ್ತಾ ಕೂತ್ಕೊಬಿಡ್ತೀನಿ. ಆವಾಗ ನೀವೇ ಐ ಲವ್ ಯು ಅಂತ ಹೇಳ್ತೀರಾ. ಹಾಂ, ನಿಮ್ಮ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಗೊತ್ತು.
ಈಶ್ವರ, ನೀನು ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಅನ್ಕೊಂಡಿದ್ದೆ. ಆದರೆ ಇಲ್ಲೇನಾಗ್ತಿದೆ? ದುಷ್ಟರ ಕೈ ಮೇಲಾಗ್ತಾ ಇದೆ. ಹಾಗೇನಾದರೂ ಆದರೆ ಅನಾಹುತ ಆಗೇ ಆಗತ್ತೆ. ಆದರೂ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತಿದ್ಯಲ್ಲ ತಂದೆ. ಯಾಕೆ ಯಾಕೆ ಈ ದುಷ್ಟರು ಬಲಶಾಲಿ ಆಗ್ತಾ ಇದ್ದಾರೆ? ಇದು ಹೇಗೆ ಸಾಧ್ಯ ಭಗವಂತ? ಅಲ್ಲಿ ನೋಡಿದರೆ ಆ ಭೈರವ ನಾಗಾಮೃತವನ್ನು ಸಿದ್ಧಿ ಮಾಡಿಕೊಂಡ. ಈಗ ನಾಗಪುಷ್ಪದ ಹಿಂದೆ ಬಿದ್ದಿದ್ದಾನೆ. ಆ ನಾಗಪುಷ್ಪವೇನಾದರೂ ಅವನ ಕೈವಶವಾದರೆ ಪ್ರಳಯ ಖಚಿತ. ನೀನು ಎಲ್ಲವನ್ನೂ ಬಲ್ಲವನು. ಆದರೂ ಹೀಗೇಕೆ ಮೌನವಾಗಿ ಕೂತಿದ್ದಿ ತಂದೆ? ಆ ಮಗು ಅಮೃತ ಅಪಾಯದಲ್ಲಿದ್ದಾಳೆ. ಅವಳ ರಕ್ಷಣೆಗೆ ಅಂತ ನನ್ನನ್ನು ತಂದಿಟ್ಟೆ. ಆದರೂ ಸತ್ಯ ಹೇಳದೇ ಇದ್ದ ಹಾಗೆ ನನ್ನ ಕೈಯನ್ನು ಕಟ್ಟಿ ಹಾಕಿಬಿಟ್ಟಿದ್ದಿಲ್ಲ ತಂದೆ. ಇದಾವ ನ್ಯಾಯ? ಏನು ನಿನ್ನ ಉದ್ದೇಶ? ಅಮೃತ ಏಕಾಂಗಿಯಾಗಿ ಆ ಭೈರವನ ವಿಷವರ್ತನದೊಳಗೆ ಹೋಗೋದಕ್ಕೆ ಸಾಧ್ಯ ಇದೆಯಾ? ಅವಳಿಗೆ ನಾನು ಯಾವ ರೀತಿ ಸಹಾಯ ಮಾಡಬಹುದು? ಅವಳಿಗೆ ಅಪಾಯದಿಂದ ಪಾರು ಮಾಡೋದಕ್ಕೆ ಹೇಗೆ ಸಾಧ್ಯ? ಹೇಳು ತಂದೆ, ಯಾಕೆ ಮೌನವಾಗಿ ಕೂತಿದ್ದೀಯಾ? ಹೇಳು ತಂದೆ. ಈಗ ನೀನು ಹೇಳೋದನ್ನು ನಾನು ಕೇಳಿಸ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ. ಹೇಳಪ್ಪ, ಹೇಳು ತಂದೆ, ಯಾಕೀ ಮೌನ? ಕಾಲತ್ರಿಕಾಲ ನೇತ್ರ ತ್ರಿನೇತ್ರ ಶೂಲ ತ್ರಿಶೂಲ ಗಾತ್ರಂ ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರಂ ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಹಂ ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮೋಹಂ ಸ್ವಪ್ರಕಾಶೋಹಂ ಹಂ ಸಚ್ಚಿತ್ ಪ್ರಮಾಣಂ ಓಂ ಓಂ ಮೂಲ ಪ್ರಮೇಯಂ ಓಂ ಓಂ ಅಯಂ ಬ್ರಹ್ಮಾಸ್ಮಿ ಓಂ ಓಂ ಅಹಂ ಬ್ರಹ್ಮಾಸ್ಮಿ ಓಂ ಈಶ್ವರ, ಏನಪ್ಪ ನಿನ್ನ ಲೀಲೆ? ಮುಂದೆ ನಾನು ಏನು ಕೆಲಸ ಮಾಡಬೇಕು ಅಂತ ಅಪ್ಪಣೆ ಕೊಡಿಸ್ತಾ ಇದ್ದೀಯಾ? ಯಾವ ನಡೆ ಇಡಬೇಕು ಅಂತ ಹೇಳ್ತಾ ಇದ್ದೀಯಾ? ದೇವ, ಎಲ್ಲ ನಿನ್ನಿಚ್ಛೆ. ನಾನು ನಿಮಿತ್ತ ಮಾತ್ರ. ನೀನು ಅಂದುಕೊಂಡಂತೆ ನಡೆಯಲಿ ತಂದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಗಪುಷ್ಪ ನನ್ನ ಮುಂದೆ ಪ್ರಕಟವಾಗೋ ಎಲ್ಲ ಸೂಚನೆಗಳು ನನಗೆ ಗೋಚರಿಸ್ತಾ ಇವೆ.